ಇದೀಗ ನಟಿ ಕಾವ್ಯ ಅವರು ಬಿಗ್ ಬಾಸ್ ನಲ್ಲಿ ಅದ್ಭುತವಾಗಿ ಸಂಭಾವನೆ ಪಡೆದ ಬಳಿಕ ಈಗ ಹೊಸ ಅದ್ಭುತವಾದಂತ ಕಾರನ್ನ ತೆಗೆದುಕೊಂಡಿದ್ದಾರೆ. ಮಹೇಂದ್ರ ಕಂಪನಿಯ ಕಾರನ್ನ ತೆಗೆದುಕೊಂಡು ತಾವೆಲ್ಲರೂ ಕೂಡ ನೋಡ್ತಾ ಇರಬಹುದು. ಲಾಸ್ಟ್ ಮಂತ್ ತಾನೇ ಒಂದು ಡೆಲಿವರಿಯನ್ನು ಸಹ ಪಡೆದುಕೊಂಡಿದ್ದಾರೆ. ಹೊಸ ಕಾರ್ ಸಕ್ಕತ್ತಾಗಿದೆ, ಬಹಳಷ್ಟು ಚೆನ್ನಾಗಿರುವಂತಹ ಒಂದು ಕಾರನ್ನೇ ತೆಗೆದುಕೊಂಡಿದ್ದಾರೆ. ಈಗ ಜನರು ಕೂಡ ವಿಶ್ವಾಸಗಳನ್ನ ತಿಳಿಸ್ತಾ ಇದ್ದಾರೆ. ನಟಿ ಕಾವ್ಯ ಅವರಿಗೆ ಒಳ್ಳೆ ಸಿನಿಮಾ ಅವಕಾಶಗಳು ಕೂಡ ಬರ್ತಾ ಇದೆ, ಅದರಲ್ಲಿ ಬ್ಯುಸಿ ಆಗೋಕೆ ಈಗ ತಯಾರು ಮಾಡ್ಕೊತಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಈವೆಂಟ್ಸ್ ಗಳಿಗೂ ಸಹ ಕಾವ್ಯ ಅವರು ಭಾಗಿಯಾಗ್ತಾರೆ. ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಗಿಲ್ಲಿಗೂ ಕೂಡ ಈಗ ತುಂಬಾನೇ ಖುಷಿಯಾಗಿದೆ, ವಿಶ್ವಾಸಗಳನ್ನ ತಿಳಿಸಿದ್ದಾರೆ. ಕಾವ್ಯ ಅವರ ಹೊಸ ಕಾರನ್ನ ಅವರು ಸಹ ನೋಡಿದ್ದಾರೆ. ಗಿಲ್ಲಿ ಎಷ್ಟರ ಬಿಸಿ ತಮ್ಮೆಲ್ರಿಗೂ ಕೂಡ ಗೊತ್ತು. ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ ಫಂಕ್ಷನ್ ಗಳಲ್ಲಿ ಭಾಗಿಯಾಗ್ತಿದ್ರು, ಅವ್ರಿಗೆ ಫ್ರೀ ಟೈಮ್ ಸಿಗ್ತಾನೆ ಇಲ್ಲ. ಇದೀಗ ಬಿಡುಗಡೆ ಮಾಡ್ಕೊಂಡು ಕಾಲ್ ಮಾಡೋ ಮೂಲಕ ಮಾತನಾಡಿಸಿ ವಿಶ್ವಾಸಗಳನ್ನ ತಿಳಿಸಿದ್ದಾರೆ. ಗಿಲ್ಲಿ ಮತ್ತು ಕಾವ್ಯ ಜೋಡಿ ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಜನರು ಕೂಡ ಆಸೆ ಪಡ್ತಿದ್ದಾರೆ. ಒಂದ್ ವೇಳೆ ಆ ತರ ಒಂದು ಕತೆ ಬಂದ್ರೆ ಖಂಡಿತವಾಗಿಯೂ ಕೂಡ ನಡೆಸೋಕೆ ರೆಡಿ ಆಗಿರ್ತಾರೆ. ಬಟ್ ಈಗ ಅದ್ಭುತವಾದಂತಹ ಕಾರ್ ತಗೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಕಾವ್ಯ ಅವರ ಫ್ಯಾಮಿಲಿ ಒಟ್ಟಿಗೆ. ಮತ್ತೆ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಹ ಸಲ್ಲಿಸಿದ್ದಾರೆ. ಅದ್ಭುತವಾದಂತಹ ಕಾರ್ ನಲ್ಲಿ ಈಗ ಸದ್ಯಕ್ಕೆ ಸುತ್ತಾಟ, ಟ್ರಿಪ್ ಎಲ್ಲವನ್ನೂ ಕೂಡ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಕಾರ್ನ ನೋಡಿ ಜನತೆಗೂ ಕೂಡ ಖುಷಿ ಆಯ್ತು. ಕಾವ್ಯ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಕಾವ್ಯ ಅವರು ಅದನ್ನ ಪೋಸ್ಟ್ ಸಹ ಮಾಡ್ತಾರೆ, ಎಲ್ಲರೂ ಕೂಡ ಲೈಕ್ ಸಹ ಮಾಡ್ತಾ ಇದ್ದಾರೆ. ಹಲವಾರು ಸೆಲೆಬ್ರಿಟೀಸ್ಗಳು ಅಷ್ಟೇನೆ. ಸೊ ಒಂದು ಬಿಗ್ ಬಾಸ್ ಮುಗಿದ ಬಳಿಕ ಒಂದಲ್ಲ ಒಂದು ಗಾಡಿಗಳನ್ನ ತೆಗೆದುಕೊಳ್ತಾರೆ. ಗಿಲ್ಲಿಗೆ ಗಾಡಿ ಅಂದ್ರೆ ಮುಂಚೆನೆ ಇತ್ತು, ಜೊತೆಗೆ ಈಗ ಅದ್ಭುತವಾದಂತ ಅವ್ರ ಕಡೆಯಿಂದಾನೇ ಬರ್ತಾ ಇದೆ ಒಂದು ಕಾರು. ಸೊ ಅದನ್ನ ಇಟ್ಕೋತಾರೆ ಬಹುಶಃ. ಅದ್ ಬಿಟ್ರೆ ಬೇರೆ ಬೇರೆ ಅವರು ಕೂಡ ಹಲವಾರು ಗಾಡಿಗಳನ್ನೆಲ್ಲ ತಗೊಳ್ತಾ ಇದ್ದಾರೆ. ಕಾವ್ಯ ಅವರು ಕೂಡ ಬಂದಂತ ಸಂಭಾವನೆಯಲ್ಲಿ ಗಾಡಿಯನ್ನು ಸಹ ತೆಗೆದುಕೊಂಡಿದ್ದಾರೆ.